ಸರ್, ಹಾಲಿನ ದರ ಏರಿಕೆ ಆಗಿದೆ ಸರ್. ಹಾಲಿನ ದರ ಒಂದೇ ಅಲ್ಲ, ವಿದ್ಯುತ್ ದರ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ದಿನನಿತ್ಯ ಬಳಕೆ ಮಾಡತಕ್ಕಂಥ ಜೀವನಾವಶ್ಯಕ ವಸ್ತುಗಳ ಬೆಲೆ ಡಬಲ್ ಆಗಿದೆ. ಹೀಗಾಗಿ ಬಡವರಿಗೆ ಬದುಕುವುದು ಕಷ್ಟ ಆಗಿದೆ. ಅವರು ಬರ್ತಕ್ಕಂಥ ಆದಾಯದಲ್ಲಿ ಬಹಳ ಗೌರವದಿಂದ ಬದುಕ್ತಾ ಇದ್ರು. ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿ ಜನರ ಬದುಕಿನ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ವಸ್ತುಗಳು ಹೆಚ್ಚಾಗೋದ್ರ ಜೊತೆಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಪ್ರಾಮಾಣಿಕತೆಯಿಂದ ಆಡಳಿತ ಮಾಡಿದರೆ ಬಂದ್ ಮಾಡಿ ಬೆಲೆ ಏರಿಕೆ ಆಗದಂಗೆ ಜನರಿಗೆ ಸಹಾಯ ಮಾಡಿ ಆದರೆ ಇವತ್ತು ಹಿಡಿ ಶಾಪ. ಪದೇ ಪದೇ ಹೇಳ್ತಿದ್ರು ಸಿದ್ದರಾಮಯ್ಯನವರು, ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ. ಭ್ರಷ್ಟಾಚಾರ ಅಂತೂ ಮುಗಿಲು ಮುಟ್ಟಿದೆ ಇವತ್ತು. ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ. 40% ಭ್ರಷ್ಟಾಚಾರದೊಬ್ಬ ಮುದುಕ ಕಾಂಟ್ರಾಕ್ಟರ್ ಇದ್ದ ಇಲ್ಲ ಇವತ್ತು. ಅವನ ಕಡೆಯಿಂದ ಒಂದು ಸುಳ್ಳು ಅರ್ಜಿ ಬರೆಸ್ಕೊಂಡು ಅದನ್ನು ಜಗತ್ತಿನ ತುಂಬ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕಾಂಟ್ರಾಕ್ಟರ್ಸ್ 27 ಜನ ನಮಗೆ ಬಿಲ್ ಕೊಡಿ, ಇಲ್ಲಾಂದ್ರೆ ದಯಾಮರಣ ಕೊಡಿ ಅಂತ ಹೇಳಿ ರಾಜ್ಯಪಾಲರ ಹತ್ರ ಅರ್ಜಿ ಕೊಟ್ರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು 50,000 ಕೋಟಿಗಿಂತಲೂ ಹೆಚ್ಚು ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಅದ. ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಕಾಂಟ್ರಾಕ್ಟರ್ಸು ಕೆಲಸ ಬಂದ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಕಾಂಟ್ರಾಕ್ಟರ್ಗೂ ಕೂಡ ಇವತ್ತು ಸಾಲ ತೆಗೆದಂಥ ಬ್ಯಾಂಕಿನವರು ಅವ್ರ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹರಾಜು ಹಾಕುವಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಒಟ್ಟಾರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆನೂ ಸರಿ ಇಲ್ಲ, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ, ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇವರು ಲಂಚದ ಅವತಾರಕ್ಕೆ ಬೇಸತ್ತು. ಅವ್ರಿಗೆ ಇಷ್ಟು ಕೊಡು ಅಷ್ಟು ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಆಗುತ್ತೆ. ಸುಮಾರು 12 ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಮತ್ತು ದಿನನಿತ್ಯ ಅನೈತಿಕ ಚಟುವಟಿಕೆಗಳದೇ ಈ ಸರ್ಕಾರದ ಸುದ್ದಿ, ಬೇರೆ ಏನೂ ಇಲ್ಲ. ಪೆನ್ ಡ್ರೈವ್ ಅಂತ ಹೇಳಿದ್ರು, CD ಅಂತ ಹೇಳಿದ್ರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ಏನು ನೈತಿಕತೆ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಆಡಳಿತತೆಯನ್ನು ನಡೆಸಲಿಕ್ಕೆ? ಅದಕ್ಕೆ ಸಿದ್ದರಾಮಯ್ಯನವರು ಗೌರವದಿಂದ ರಾಜೀನಾಮೆ ಕೊಡಬೇಕಂತ ಒತ್ತಾಯ. ಸರ್, ಈಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಸ್ಮಾರ್ಟ್ ಮೀಟರ್ ಟೆಂಡರ್ ನಲ್ಲಿ ಏನು ದುಪ್ಪಟ್ಟು ಹಣವನ್ನ ಕೋಟ್ ಮಾಡಲಾಗಿದೆ ಅನ್ನುವಂತ ಆರೋಪ, ಭ್ರಷ್ಟಾಚಾರ ನಡೆದಿದೆ ಅಂತ. ದೇಶದ ಕೆಲವು ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ಗೆ ಹಣ ತಗೊಂಡಿಲ್ಲ, ಹಾಗೆ ಹಾಕಿದ್ದಾರೆ. ಹಾಕಿ ಪ್ರತಿ ತಿಂಗಳು 60 ರೂಪಾಯಿ 70 ರೂಪಾಯಿ ಅವ್ರಿಗೆ ಚಾರ್ಜ್ ಮಾಡಿ 10 ವರ್ಷದಲ್ಲಿ ಅದನ್ನು ರಿಕವರಿ ಮಾಡಿಕೊಳ್ಳೋದಂತ ಮಾಡಿದ್ದಾರೆ. ಇವರು 7,000 ರೂಪಾಯಿ ಹಾಕಿ 15,000 ಕೋಟಿ ಅಟ್ಟು ಲೂಟಿ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.